ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳಗಾವಿ ಜಿಲ್ಲೆ ದೊಡ್ಡವಾಡ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಇರುವ ಗೋವಿನಕೊಪ್ಪ ಗ್ರಾಮದಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಈ ಕೊಲೆ ಪ್ರಕಾರದಲ್ಲಿ ಹಸ್ಬೆಂಡ್ ತನ್ನ ವೈಫನ್ನೇ ಕೊಲೆ ಮಾಡಿರೋದು ಕಂಡು ಬಂದಿದೆ. ಇವರಿಬ್ಬರಿಗೂ ಆಲ್ರೆಡಿ ಒಂದು 5-6 ವರ್ಷ ಹಿಂದೆ ಒಂದು ಡಿವೋರ್ಸ್ ಕೇಸ್ ಕೂಡ ಫೈಲ್ ಮಾಡಿ ಅದು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಕೇಸಲ್ಲಿ ಅಕ್ಯೂಸ್ಡ್ ಆದ ಬಸವರಾಜ್ ಗಿರಿಯಪ್ಪ ಇವರು ಡ್ರೈವರ್ ಕೆಲಸ ಮಾಡಿಕೊಂಡು ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡಿಕೊಂಡು ಅವಾಗವಾಗ ಗೋವಿನಕೊಪ್ಪ ಊರಿಗೆ ಬಂದು ಇಲ್ಲಿ ಸ್ವಲ್ಪ ಇರೋದು ಮತ್ತು ಬ್ಯಾಂಗ್ಳೂರಲ್ಲಿ ಇರೋದು ಅಂದ್ರೆ ಇದ್ದಾರೆ. ಇವರ ಹೆಂಡತಿ ಶಿವಕ್ಕ ಅವರು ಒಂದು 33 ವರ್ಷ ಇಲ್ಲಿ ಗೋವಿನಕೊಪ್ಪದಲ್ಲಿ ಕೆಲಸ ಇದ್ದಾರೆ ಮತ್ತು ಬೇರೆ ಬೇರೆ ಕಡೆ ಕೆಲಸ ಮಾಡ್ಕೊಂಡಿದ್ದಾರೆ. ಸೊ ಇವರಿಬ್ಬರಿಗೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಆಲ್ರೆಡಿ ಡಿವೋರ್ಸಕ್ಕೂ ಕೂಡ ಅಪ್ಲೈ ಮಾಡಿ ವೆಯ್ಟ್ ಮಾಡ್ತಾ ಇದ್ದಾರೆ. ಮಕ್ಕಳು ಕೂಡ ಇವರ ಕಡೆ ಒಂದು ಮಗು ಅವರ ಕಡೆ ಒಂದು 2 ಮಗು ಅಂದ್ರೆ ಸೆಪ್ರೇಟ್ ಮಾಡಿ ಇಟ್ಕೊಂಡು ಜೊತೆಗೆ ಇದ್ದಾರೆ. ಅವಾಗ ಊರಿಗೆ ಬರುವಾಗ ಗಲಾಟೆ ಆಗೋದು ಮತ್ತು ಬಸವರಾಜಕ್ಕೆ ತಲೆಯಲ್ಲಿ ಏನಿತ್ತಂದ್ರೆ ನಮಗೆ ಮಾನ ಮರ್ಯಾದೆ ತೆಗಿತಾ ಇದ್ದಾರೆ, ಇವರು ಗಲಾಟೆ ಮಾಡ್ತಾ ಇದ್ದಾರೆ ಇಂಥ ಒಂದು ಡೌಟ್ಫುಲ್ ನೇಚರ್ ಇರೋದ್ರಿಂದ ಈ ಶಿವಕ್ಕವನ್ನು 21ನೇ ತಾರೀಕು ಬೆಳಗ್ಗೆನೆ ಮನೆ ಮುಂಚೆ ಎಳೆದು ಒಂದು ಇಟ್ಟಂಗಿಯಲ್ಲಿ ಹೊಡೆದು ಕೊಲೆ ಮಾಡಿರೋದು ಕಂಡು ಬಂದಿದೆ. ತಕ್ಷಣ ಈ ಬಸವರಾಜನ್ನು ಕೂಡ ಅರೆಸ್ಟ್ ಮಾಡಿ ತನಿಖೆ ಮುಂದುವರಿತಾ ಇದೆ. ಸೊ ಅದ್ರ ಬಗ್ಗೆನೂ ತನಿಖೆ ನಡ್ತಾ ಇದೆ. ಇನ್ನೊಂದು ಅವ್ರಿಗೆ ಡೌಟ್, ಇನ್ನೊಬ್ಬರ ಮೇಲೆ ಡೌಟ್ ಇದೆ. ಸೊ ಇದೆಲ್ಲ ಪರ್ಸನಲ್ ವಿಚಾರಗಳು. ಹೆಂಡತಿ ಮೇಲೆ ಡೌಟ್ ಪಡ್ತಾ ಇರೋದು ಕೂಡ ಒಂದು ಕಾರಣವಾಗಿದೆ ಅಂದ್ರೆ ಹೇಳ್ತಾ ಇದ್ದಾರೆ. ಸೊ ಅದು ವಿಚಾರಣೆ, ಅದಕ್ಕಾಗಿ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಗ್ತಾ ಇದೆ ಅಂದ್ರೆ ಹೇಳಿ ಒಂದು ಅದ್ರ ಮೇಲ್ಗಡೆ ಇವರು ಹೊಡೆದಿದ್ದು ಕಂಡು ಬಂದಿರ್ತದೆ. ರಾತ್ರಿ ಗಲಾಟೆ ಆಗಿದೆ, 20ನೇ ತಾರೀಕು ರಾತ್ರಿ ಕೂಡ ಸ್ವಲ್ಪ ಗಲಾಟೆ ಆಗಿದೆ. ಅದಾದ್ಮೇಲೆ ಬೆಳಗ್ಗೆನೆ ಸುಮಾರು ಒಂದು 6:30ಕ್ಕೆಲ್ಲ ಮನೆ ಮುಂಚೆನೆ ಕೂದಲನ್ನೇ ಎಳೆದು ಇಟ್ಟಂಗಿಯಲ್ಲಿ ಹೊಡೆದಿರೋದು ಕಂಡು ಬಂದಿದೆ. ಇಲ್ಲ, ಅವಾಗವಾಗ ಬರೋದು. ಇವರು ಶಿವಕ್ಕ ಅವರು ಗೋವಿನಕೊಪ್ಪದಲ್ಲೇ ಇದ್ದಾರೆ, ಬಸವರಾಜ್ ಬ್ಯಾಂಗ್ಳೂರಲ್ಲಿ ಡ್ರೈವಿಂಗ್ ಕೆಲಸ ಮಾಡಿಕೊಂಡು ಅವಾಗವಾಗ ಬಂದು ಇರೋದು ಕಂಡು ಬಂದಿದೆ. ಲವ್ ಮ್ಯಾರೇಜ್. ಇಬ್ಬರು ಬೇರೆ ಬೇರೆ ಕಮ್ಯುನಿಟಿಯವರು. 3 ಜನ ಮಕ್ಕಳಿದ್ದಾರೆ. ಒಂದು ಹೆಣ್ಮಗಳು ಬಸವರಾಜ್ ಜೊತೆ ಇದೆ, ಉಳಿದ ಇಬ್ಬರು ಈ ಲೇಡಿ ಕಡೆ ಶಿವಕ್ಕ ಕಡೆ ಇದ್ದಾರೆ. ಸೊ ಬೇರೆ ಬೇರೆ ಕಾರಣಗಳು, ನಾಟ್ ಓನ್ಲಿ ಒನ್ ರೀಸನ್. ಇಬ್ಬರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಹಳಷ್ಟು ಇದೆ. ಇದರಲ್ಲಿ ಡೌಟು ಸ್ವಲ್ಪ ಇತ್ತು. ಆ ಕಾರಣದಿಂದ ಕೊಲೆ ಆಗಿರೋದಾಗಿ ನಮಗೆ ಪ್ರೈವೇಟ್ ಇನ್ವೆಸ್ಟಿಗೇಷನ್ ಕಂಡು ಬಂದಿದೆ. ಇಲ್ಲ, ಸಿಕ್ಕಿದೆ ನಮಗೆ ತಕ್ಷಣ ಸಿಕ್ಕಿದೆ.